ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಅದಕ್ಕಾಗಿ ಯೋಹಾನ್ ಬರೆದ ಪತ್ರಿಕೆಗಳಲ್ಲಿ ಒಂದು ಮಾತಿರುತ್ತೆ, ಏನಂತೇಳಿ ಅಂತಂದ್ರೆ, ಸಹೋದರ ಸಹೋದರಿಯರೇ, ನೀವು ಮುಖ್ಯವಾಗಿ ಯಾವುದರ ಕಡೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದೆ. ದೇವರ ಒಂದು ಸ್ಥಾನವನ್ನ ನೀವು ಪ್ರಕೃತಿಗೆ ಕೊಡಬೇಡ್ರಿ. ದೇವರ ಒಂದು ಸ್ಥಾನವನ್ನ ನೀವು ಯಾವ ಒಬ್ಬ ವ್ಯಕ್ತಿಗೆ ಕೊಡಬೇಡ್ರಿ. ದೇವರ ಒಂದು ಸ್ಥಾನವನ್ನ ನೀವು ಯಾವುದೇ ಒಂದು ಲೋಕದಲ್ಲಿ ಆಳ್ವಿಕೆ ಆಗ್ತಾ ಇರ್ತಕ್ಕಂಥ ಶಕ್ತಿಗೆ ನೀವು ಕೊಡಬೇಡ್ರಿ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ ವಿಗ್ರಹಗಳಿಗೆ ದೂರವಾಗಿರುವಂತೆ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇ ಯೋಹಾನ ಪತ್ರಿಕೆ ಕೊನೆಯ ಅಧ್ಯಾಯ, ಕೊನೆಯ ವಚನ, 5ನೇ ಅಧ್ಯಾಯ 21ನೇ ವಚನ. ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಒಂದು ಸ್ಥಾನದಲ್ಲಿ ದೇವರಿಗೆ ತಿರುಗಿ ಬಿದ್ದವನು ದೇವರ ಮೇಲೆಯ ಅಧಿಕಾರವನ್ನು ಚಲಾವಣೆ ಮಾಡಬೇಕಂತೇಳಿ ಗರ್ವ ಅಹಂಕಾರದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿಯಾಗಿರ್ತಕ್ಕಂಥ, ದೇವರ ಕೈಯಿಂದನೇ ಸೃಷ್ಟಿ ಮಾಡಲ್ಪಟ್ಟಿರ್ತಕ್ಕಂಥ ಲೂಸಿಫರನು ಎನ್ನುವಂತ ಒಬ್ಬ ದೂತ, ಅವನು ದೇವರಲ್ಲಿ ಬಹಳ ನಂಬಿಗಸ್ತನಾಗಿ ಇರುವಂತ ಸಮಯದಲ್ಲಿ, ದೇವರ ಒಂದು ಹೇಳುವಂತ ಮಾತುಗಳಿಗೆಲ್ಲ ವಿಧೇಯತೆಯನ್ನು ತೋರಿಸುವಂತ ಸಮಯದಲ್ಲಿ ಅವನಲ್ಲಿ ಒಂದು ಗರ್ವ ಎನ್ನುವಂಥದ್ದು, ಅಹಂಕಾರ ಎನ್ನುವಂಥದ್ದು ಬಂದಾಗ ಅವನು ದೇವರಿಗೇ ತಿರುಗಿ ಬಿದ್ದ. ಅವನು ಮತ್ತು ಅವನ ಅನುಚರರು. ಹಲ್ಲೆಲೂಯಾ. ಪ್ರೇಸ್ ಇಲ್ಲ. ನಾವು ನೋಡ್ತಾ ಇದ್ವಿ, ಇಲ್ಲಿ ಭೂಲೋಕದಲ್ಲಿ ನಡೆದ ಘಟನೆ ಅಲ್ಲ ಇದು, ಎಲ್ಲಿರಿ? ಪರಲೋಕದಲ್ಲಿ ನಡೆದಂತ ಘಟನೆ. ಆ ಸಮಯದಲ್ಲಿ ಅವನು, ಅಯ್ಯೋ ದೇವರು, ನೀನು ಸರ್ವಶಕ್ತನಾಗಿದ್ರು ಕೂಡ ನನಗೂ ಕೂಡ ಒಂದು ಅಂಶವನ್ನು ಕೊಡು, ನಾನು ಕೂಡ ಆಳ್ವಿಕೆಯನ್ನು ಮಾಡ್ತೇನೆ. ನೀನೇ ಎಲ್ಲ ಆಳ್ವಿಕೆ ಮಾಡಬೇಕಾ? ನಾನು ಕೂಡ ಆಳ್ವಿಕೆ ಮಾಡ್ತೀನಿ, ನನಗೂ ಕೂಡ ಶಕ್ತಿಯನ್ನ ದಯಪಾಲಿಸಿ ಅನ್ನುವಂಥ ರೀತಿಯಲ್ಲಿ ಗರ್ವ ಅಹಂಕಾರ ಯಾವಾಗ ಅವನಲ್ಲಿ ಹುಟ್ಟಿತೋ, ಅಲ್ಲಿ ಯುದ್ಧ ನಡೆದಾಗ ದೇವರವನನ್ನು ತಳ್ಳಿಬಿಟ್ಟ ತನ್ನ ಒಬ್ಬ ದೂತರ ಮೂಲಕವಾಗಿ. ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಆ ಸಮಯದಲ್ಲಿ ಸೈತಾನನು ಯಾರ ಮೇಲೆ ಸಿಟ್ಟಿಟ್ಕೊಂಡರೆ? ದೇವರ ಮೇಲೆ, ತನ್ನನ್ನು ಉಂಟು ಮಾಡಿದಂಥವ್ರೆ. ಹಲ್ಲೆಲೂಯಾ. ಆತನಿಗೆ ಒಳ್ಳೆ ರೀತಿಯಲ್ಲಿ, ಒಳ್ಳೆ ಸಂಗೀತಗಾರ, ಒಳ್ಳೆಯ ಏನಂತ ಹೇಳ್ತೀವಿ, ಅಂದ ಚಂದ ಉಳ್ಳಂತ ಒಬ್ಬ ದೇವದೂತ ಪ್ರಿಯರೇ. ಹಲ್ಲೆಲೂಯಾ. ಆದರೆ ದೇವರಿಗೆ ಏನು ಮಾಡಿದಂತೆ? ತಿರುಗಿ ಬಿದ್ದ. ಆಮೇಲೆ ನಾವು ನೋಡ್ತಾ ಇದ್ದೇವೆ, ದೇವರ ಸ್ಥಾನದಲ್ಲಿ ಇನ್ನೊಂದನ್ನು ನಾನು ಉಂಟು ಮಾಡಬೇಕು, ನಾನು ಕೂಡ ದೇವರಾಗಿರಬೇಕು. ಅದರ ಸಲುವಾಗಿ ಅವಳ ಬಳಿಯಲ್ಲಿ ಬಂದಾಗ ಆ ವ್ಯಕ್ತಿ ಹೇಳ್ತಾನೆ ಏನಂತೇಳಿ, ಸರ್ಪವಾಗಿರ್ತಕ್ಕಂಥ ಆ ಸೈತಾನ್ ಹೇಳ್ತಾನೆ ಅಂತೇಳಿ, ನೀವು ಕೂಡ ದೇವರಂತೆ ಆಗುತ್ತೀರಿ ಅಂತೇಳಿ. ಏನು ಹೇಳ್ತಾನ್ರಿ? ನೀವು ಕೂಡ ದೇವರಂತೆ ಆಗ್ತೀರಿ, ನೀವು ಕೂಡ ದೇವರಂತೆ ಆಗ್ಬಿಡ್ತೀರಿ. ಅದಕ್ಕಾಗಿ ದೇವರು ನಿಮಗೆ ಆ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ಏನು ಮಾಡಿದಾನೆ? ತಿಳಿಸಿದಾನೆ ಅಂತೇಳಿ. ಹಲ್ಲೆಲೂಯಾ. ಆಕೆ ವಂಚನೆಗೆ ಒಳಬಿದ್ದಳು. ಆಕೆ ಸೈತಾನನ ಸಂಚು ಏನಾಗಿತ್ತು ಅದನ್ನು ತಿಳಿಯಲಾರದೆ ಆಕೆ ವಂಚಿಸಲ್ಪಟ್ಟಳು. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಆ ಸಮಯದಲ್ಲಿ